ಯೋಗ ಅಂತ ಹೇಳಿದ್ರೆ ಖಾಲಿ ಆಸನಗಳು ಮಾತ್ರ ಅಲ್ಲ, ನಮ್ಮ ಜೀವನ ಪದ್ಧತಿ, ಜೀವನವೇ ಯೋಗ. ಇದ್ದಾಗ ನಿದ್ದೆ, ಎದ್ದಾಗ ಲದ್ದಿ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯ ಕೂಡ ಒಪ್ಪತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ರೋಗಿ, ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊರಟು ಹೋಗಿ ಅಂತ ಹೇಳ್ತಾರೆ. ಕುರುಗಾಲಲ್ಲಿ ಕುಳಿತು ನೀರು ಕುಡಿಬೇಕು. ಬಂಟರ ಭವನದಲ್ಲಿ ನಮ್ಮ ಯೋಗ ಕ್ಲಾಸ್ ಇದೆ. ಫ್ರೀಯಾಗಿ ಮಾಡುವಂತ ಫ್ರೀ ನಮ್ಮ ಉಸಿರಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಪ್ರಾಣಾಯಾಮದ ಮೂಲಕ ನಮ್ಮ ಯೋಗ. ಎಲ್ಲರನ್ನು ಪ್ರೀತಿಸಿ ಮೊದಲು ನಮ್ಮನ್ನು ನಾವು ಪ್ರೀತಿಸಿ. ಈ ವರ್ಷ ನಾವು ಯೋಗ ಮತ್ತು ಕರಾಟೆಗೆ ಸಂಬಂಧಪಟ್ಟಂತ ಶಿಕ್ಷಕರ ನೇಮಕಾತಿ ಮಾಡಿ ಉತ್ತಮ ರೀತಿಯಲ್ಲಿ ತರಗತಿ ಬೋಧನೆಗಳು ನಡೀತವೆ. ಒಂದ್ಸತಿ ಮಾಡಿದಾಗ ನೋವಾಗ್ತದೆ, ಮತ್ತೆ ಡೈಲಿ ಮಾಡಿದಾಗ ನೋವಲ್ಲ. ಯೋಗ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ನಮಸ್ಕಾರ. ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಯೋಗ ಹೆಣ್ಣು ಮಕ್ಕಳು ಯಾಕೆ ಮಾಡಬೇಕು, ಯೋಗ ಪ್ರತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯಾಕೆ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಇವತ್ತು ನಾವು ಈ ಒಂದು ಯೋಗ ದಿನಾಚರಣೆಯಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇಂದು ನನ್ನೊಂದಿಗೆ ಈ ಒಂದು ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸುನಂದಾ ಶೆಟ್ಟಿ ಅವರನ್ನು ಮಾತಾಡಿಸ್ತೀನಿ ನಾನು. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಶಿಕ್ಷಕಿ ಜೊತೆಗೆ ಯೋಗವನ್ನ ಒಂದು ಅಭ್ಯಾಸವನ್ನಾಗಿ ಮಾಡಿಸ್ಕೊಂಡು ಇವಾಗ ವಿದ್ಯಾರ್ಥಿಗಳಿಗೆ ಕೂಡ ಹೇಳಿಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಫಸ್ಟ್ ನಿಮಗೆ ವಿಶ್ವ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಿಮಗೂ. ಓಕೆ, ನಿಮ್ಮ ಪರಿಚಯ ಮಾಡಿ ಮೇಡಮ್. ನಾನು ಸುನಂದಾ ಶೆಟ್ಟಿ ಅಂತೇಳಿ, PM ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಮಕ್ಕಳಿಗೆ ಯೋಗ ತರಗತಿಯನ್ನು ಕೂಡ ಕಲಿಸ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ. ಓಕೆ, ಅಂದರೆ ನಮ್ಮ ಇದು ಪ್ರೈಮರಿ ಸ್ಕೂಲ್. ಮೇಡಮ್, ಈಗ ಫಸ್ಟ್ ಆಫ್ ಆಲ್ ಯೋಗ ಅಂತ ಹೇಳುವಂಥದ್ದು ಇವಾಗ ಟ್ರೆಂಡ್ ಆಗಿದೆ. ಮುಂಚೆನೇ ಯೋಗ ಯಾರು ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಫಿಟ್ ಆಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಎಲ್ಲರಲ್ಲಿ ಇರುತ್ತೆ. ಸೊ ಹಾಗಾಗಿ ಯೋಗ ಅನ್ನುವಂಥದ್ದು ಅತಿ ಹಿಂದಿನ ಕಾಲದಲ್ಲೇ ಬಂದಿರುವಂಥದ್ದು, ಇವಾಗ ಅದಕ್ಕೆಲ್ಲ ಹೊಸತ್ತು ಆ್ಯಡ್ ಆಗ್ತಾ ಹೋಗಿರುವಂಥದ್ದು. ಸೊ ಹಾಗಾಗಿ ಯೋಗದ ಬಗ್ಗೆ ಒಂದಿಷ್ಟು ಫಸ್ಟ್ ಮಾತಾಡ್ತೀನಿ ನಿಮ್ಮ ಜೊತೆ. ಫಸ್ಟ್ ಮಾತಾಡಿ ಮೇಡಮ್. ಯೋಗ ಅಂತ ಹೇಳಿದ್ರೆ ಖಾಲಿ ಆಸನಗಳು ಮಾತ್ರ ಅಲ್ಲ, ನಮ್ಮ ಜೀವನ ಪದ್ಧತಿ, ಜೀವನವೇ ಯೋಗ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಏಳೋದು ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸಾಧಾರಣ ಒಂದು 4:15 ಗಂಟೆಗೆ ಏಳಬೇಕು. ಎದ್ದ ಕೂಡಲೇ ನಾವು ಎಲ್ಲರೂ ಬೆಡ್ ಕಾಫಿ ಟೀ ಎಲ್ಲ ಕುಡಿತಾರೆ, ಅದಲ್ಲ. ನಾವು ಎದ್ದ ಕೂಡಲೇ ಕುಡಿಬೇಕಾದ್ದು ಬಿಸಿ ನೀರು. ಬಿಸಿ ನೀರು 1 ಲೀಟರ್ ಕುಡಿಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜೋದಲ್ಲ, ಮೊದಲು ನೀರು ಕುಡಿಬೇಕು. ನೀರು ಕುಡಿದ ಕೂಡಲೇ ನಮಗೆ ಅದು ನಾವು ಶೌಚಾಲಯಕ್ಕೆ ಹೋಗಲೇಬೇಕಾಗ್ತದೆ. ಈಗ ನಾವು ಈ ದನವನ್ನು ನೋಡಿದರೆ ಗೊತ್ತಾಗ್ತದೆ, ಅದೇನು ಬಿದ್ದ ಕೂಡಲೇ ನಿದ್ದೆ ಮಾಡ್ತದೆ, ಬಿದ್ದಾಗ ನಿದ್ದೆ, ಎದ್ದಾಗ ಲದ್ದಿ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯ ಕೂಡ ಎದ್ದ ಕೂಡಲೇ ಓಡೋದು ಶೌಚಾಲಯಕ್ಕೆ, ಟಾಯ್ಲೆಟಿಗೆ ಹೋಗ್ಬೇಕಂತೆ. ಹಾಗಿದ್ರೆ ಅವನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಈ ನೀರು ಕೂಡ ಒಂದು ಪೂರಕ ಆಗಿರ್ತದೆ ಅಂತ. ಈ ನೀರು ಕುಡಿಯೋದರಿಂದ ಒಂದು 27 ಕಾಯಿಲೆಗಳನ್ನು ಗುಣಪಡಿಸ್ಬೋದು ಅನ್ನುವಂಥದ್ದು ಹೇಳ್ತಾರೆ. ಬಟ್ ಇವಾಗ ಅದು ಟ್ರೆಂಡ್ ಆಗಿದೆ ಅಲ್ವಾ ಮೇಡಮ್, ನೀವು ನೋಡಿರ್ಬೋದೇನೋ, ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಗ್ಗೆ ಬೇಗ ಹೇಳ್ತಾರೆ, ಅದೇ ಟ್ರೆಂಡ್ ಆಗಿದೆ ಇವಾಗ. ಖಾಲಿ ಹೇಳೋದು ಮಾತ್ರ ಅಲ್ಲ, ಯೋಗ ಮಾಡುವಂತಹದ್ದು, ನೀರು ಕುಡಿಯುವಂತಹದ್ದು, ಅದನ್ನೇ ರೂಢಿ ಮಾಡ್ಕೊಳ್ಳುವ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ನೀವು ಹೇಳ್ತಾ ಇರುವಂತಹದ್ದು, ನಾವು ಆರೋಗ್ಯವನ್ನ ಚಂದ ಇಟ್ಕೊಳ್ಬೇಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಒಂದು ನೀರು ಕುಡಿದು ಯೋಗವನ್ನ ಮಾಡೋದ್ರಿಂದ ನಮ್ಮ ದೇಹ ಚೆನ್ನಾಗಿರುತ್ತೆ ಅನ್ನುವಂತಹ ಮಾತುಗಳನ್ನ ನೀವು ಹೇಳ್ತಾ ಇರುವಂತಹದ್ದು. ಸೊ ಹಾಗಾಗಿ ನಿಮಗೆ ಯೋಗದಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು, ಹೇಗೆ ಅಂತ? ಅಂದರೆ ನಾನು ಟೀಚರ್ ತರಬೇತಿ ಆಗುವಾಗ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ಯೋಗದ್ದು. ಆವಾಗ ನಾನು ಎಲ್ಲ ಮಾಡಲಿಕ್ಕೆ ಬರ್ತಿತ್ತು. ಆಗ ನಮ್ಮ ಏಜ್ ಚಿಕ್ಕದಿತ್ತು, 19 ವರ್ಷ ಇತ್ತು. ಆವಾಗ ನಮಗೆ ಆವಾಗ ನಮಗೆ ಅದನ್ನು ಮಾಡಬೇಕು ಅಂತ ಇತ್ತು. ಸುಮಾರು 30 ವರ್ಷದ ಹಿಂದೆ ಆಗ್ಲೇ ಮಾಡ್ತಾ ಇದ್ವಿ. ಆದ್ರೆ ಆ ನಂತರ ನಾವು ಅದನ್ನು ಬಿಟ್ಟೆವು. ಮತ್ತೆ ನಮಗೆ ಶಾಲೆಯಲ್ಲಿ ಅದನ್ನೆಲ್ಲ ಕಲಿಸುವ ಇದು ಇರಲಿಲ್ಲ. ನಮಗೆ ಯಾರು ಆಫೀಸಿಂದ ಬರ್ಬೇಕು, ಇಲಾಖೆಯಿಂದ ಆರ್ಡರ್ ಬಂದ್ರೆ ಮಾತ್ರ ತಾನೇ ಮಾಡೋದು. ಇವಾಗ ನಮಗೆ ದೈಹಿಕ ಶಿಕ್ಷಣ ಅಂತೇಳಿ ಒಂದು ಪುಸ್ತಕ ಬಂದಿದೆ. ಆ ಪುಸ್ತಕದಲ್ಲಿ ಯೋಗಾಸನ ಮಾಡಿಸ್ಬೇಕು ಅಂತ ಇದೆ. ಆದ ಕಾರಣ ನಾವು ಶಾಲೆಯಲ್ಲಿ ಯೋಗಾಸನವನ್ನ ಮಾಡ್ತೇವೆ. ಪ್ರತಿ ವಾರದಲ್ಲಿ 2 ಕ್ಲಾಸನ್ನು ನಾವು ತಗೊಳ್ತೇವೆ. ತಗೊಂಡು ಮಕ್ಕಳಿಗೆ ಎಲ್ಲವನ್ನ ಹೇಳ್ತೇವೆ. ಮುಖ್ಯವಾಗಿ ಯೋಗ ಅಂತ ಹೇಳಿದ್ರೆ ಆಸನ ಮಾತ್ರ ಅಲ್ಲ, ಆಹಾರಾಭ್ಯಾಸ ಮುಖ್ಯ. ಅದು ಕೂಡ ಹೇಳಿಕೊಡ್ತೀರಾ? ಅದು ಕೂಡ ಮಕ್ಕಳಿಗೆ ಹೇಳ್ತೇವೆ ನಾವು. ಅದೇ ಬೆಳಿಗ್ಗೆ ಎದ್ದು ನೀರು ಕುಡಿಯುವಂಥದ್ದು ನಾವು ನಮ್ಮ ಮಕ್ಕಳಿಗೆ ಇಲ್ಲಿಂದಲೇ ಹೇಳ್ತೇವೆ. ಆಮೇಲೆ ಸ್ನಾನ ಬೆಳಿಗ್ಗೆ ಮಾಡ್ಬೇಕು, 2 ಹೊತ್ತು ಸ್ನಾನ ಮಾಡಲೇಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿದ್ರು, ಹಲ್ಲುಜ್ಜಿ ಸ್ನಾನ ಮಾಡಿ ನಂತರ ಯೋಗಾಭ್ಯಾಸ. ಯೋಗಾಭ್ಯಾಸದ ನಂತರ ಮತ್ತೆ ಅರ್ಧ ಗಂಟೆ ಬಿಟ್ಟು
ಹೊತ್ತು ಬೇಕಿದ್ರೆ ತುಂಬಾ ಬೆವರುದಿದ್ರೆ ಬೇಸಿಗೆ ಕಾಲದಲ್ಲಿ ನಾವು ಸ್ನಾನ ಇನ್ನೊಮ್ಮೆ ಮಾಡಬೇಕಾಗ್ತದೆ. ಯೋಗಾಭ್ಯಾಸದಿಂದ ಬಂದು ಮಾಡಬೇಕಾಗ್ತದೆ. ನೀವು ದಿನನಿತ್ಯ ಮಾಡ್ತೀರಾ ಮೇಡಮ್? ನಾವು ದಿನನಿತ್ಯ ಮಾಡ್ತೇವೆ. ನನಗೆ ಪ್ರಾರಂಭ ಆದದ್ದು ಈಗ ರಂಗಮಯೂರಿ ಕಲಾಶಾಲೆ ಸುಳ್ಯದಲ್ಲಿದೆ ಅಲ್ಲ, ಅಲ್ಲಿ ನನ್ನ ಮಗಳನ್ನ ಹಾಕ್ಬೇಕು ಅಂತ ಇತ್ತು. ಹಾಗೆ ಮಗಳು ಹೋಗ್ಲಿಕ್ಕೆ ಕೇಳಲಿಲ್ಲ, ಅವಳ 6ನೇ ಕ್ಲಾಸಲ್ಲಿ ಇರುವಾಗ. ಅದಕ್ಕೆ ಅವಳ ಜೊತೆ ನಾನು ಹೋದ ನಂತರ ನನಗೆ ಮತ್ತೆ ಕೊರೋನಾ ಬಂತು. ಆ ಕೊರೋನಾ ಬರುವಾಗ ನನಗಾಯಿತು ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಹಾಗೆ ಆನ್ಲೈನ್ ನಮ್ಮ SPYSS ಅನ್ನುವಂಥ ಒಂದು ಸಮಿತಿ ಇದೆ ತುಮಕೂರು, ಅದರ ಕೇಂದ್ರ ಕಚೇರಿ, ಅವರು ಆನ್ಲೈನ್ ಒಂದು ತರಗತಿ ತಗೊಂಡ್ರು. ಅದರಿಂದ ನಾನು ಈಗ ನಾನೊಂದು ಯೋಗ ಶಿಕ್ಷಕಿಂತ ಆದ್ರೆ ಅದಕ್ಕೆ ಕಾರಣ SPYSS. ನಾನು ಯೋಗ ಮಾಡ್ಲಿಕ್ಕೆ ನಿರಂತರ ಹೋಗ್ಬೇಕಿದ್ರೆ ರಂಗಮಯೂರಿ. ಹಾಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದೆಯಾ ಮೇಡಮ್? ವಿದ್ಯಾರ್ಥಿಗಳಿಗೆ ಖುಷಿ ಇದೆ, ಮಾಡ್ತಾರೆ, ಖುಷಿ. ಅವರಿಗೆ ಯೋಗ ಕ್ಲಾಸ್ ಅಂತ ಹೇಳಿದ್ರೆ ಭಾರಿ ಖುಷಿ ಅಲ್ವಾ? ಹೌದು. ಓಕೆ, ಈಗ ಹೆಣ್ಣು ಮಕ್ಕಳಿಗೆ ಬರುವ ನಾವು ಹೆಣ್ಣು ಮಕ್ಕಳಿಗೆ ಈಗ ನಾನು ಹೇಳೋ ಪ್ರಕಾರ ಜಾಸ್ತಿ ಹೆಣ್ಣು ಮಕ್ಕಳಿಗೆ PCOD PCOS ಸಾಕಷ್ಟು ಕಾಯಿಲೆಗಳಿರುತ್ತೆ. ಹೆಣ್ಣು ಮಕ್ಕಳಿಗೆ ಯೋಗ ಮಾಡೋದ್ರೆ ಏನು ಉಪಯೋಗ ಇರುತ್ತೆ, ಹೇಗೆ ಏನು ಅಂತ? ಹೆಣ್ಣು ಮಕ್ಕಳಿಗೆ ಅಂದ್ರೆ ಅವರಿಗೆ ಒತ್ತಡದಿಂದ ಯಾವುದೇ ಕಾಯಿಲೆ ಬರುವುದು ಒಂದು ಆಹಾರದಿಂದ. ಹಾಗಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಅಂದ್ರೆ ಹಸಿ ಆದಷ್ಟು, ಮತ್ತೆ ಆಹಾರ ಕಡಿಮೆ ತಿನ್ಬೇಕು. ಈಗ ನಮ್ಮ ಜಠರದಲ್ಲಿ ಆಹಾರ ಕೆಲವರು ಫುಲ್ ಅಂದ್ರೆ ಒಳ್ಳೆಯ ಆಹಾರ ಆದ್ರೆ ಗಮ್ಮತ್ತು ತಿಂತಾರೆ. ಅದಲ್ಲ, ಅರ್ಧ ಜಠರದಲ್ಲಿ ಅರ್ಧ ಮಾತ್ರ ನಾವು ಘನ ಆಹಾರವನ್ನ ಸೇವಿಸಬೇಕು. ದ್ರವ ಪದಾರ್ಥವನ್ನ 25%, 50% ಘನ ಆಹಾರ ಆದ್ರೆ 25% ಇದು ದ್ರವ ಆಹಾರ. ಉಳಿದದ್ದು ಸ್ವಲ್ಪ ಖಾಲಿ ಬಿಡ್ಬೇಕು, ಅಂದ್ರೆ ಅಲ್ಲಿ ಏನಾದ್ರು ಜಾಗ ಬೇಕಲ್ಲ, ಆ ರೀತಿಯಾಗಿ ತಿನ್ಬೇಕು. ಮತ್ತೆ ಒಂದು ಫುಡ್ಡಿಂದ ಮತ್ತೊಂದು ಫುಡ್ಡಿಗೆ 4 ಗಂಟೆಗಳ ಅಂತರ ಬೇಕೆ. ಅದು ಒಂದು ಹೊತ್ತು ಊಟ ಮಾಡಿದ್ರೆ ಭಾರಿ ಒಳ್ಳೆಯದು. ಹೌದಾ? 9 ಉಂಡವ ಯೋಗಿ, 2 ಹೊತ್ತು ಉಂಡವ ರೋಗಿ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊರಟು ಹೋಗಿ ಅಂತ ಹೇಳ್ತಾರೆ. ನಾವು ಯಾವ ಇದಕ್ಕೆ ಬರ್ತೇವೆ ಅಂತ ನಮಗೆ ಗೊತ್ತಾಗ್ತದೆ. ಜಾಸ್ತಿ ಜಂಕ್ ಫುಡ್ಗಳಿದೆ. ಜಂಕ್ ಫುಡ್ ಅಂತೂ ತಿನ್ನಲೇಬಾರದು. ಅದರಲ್ಲಿ ಇರೋದೇ ಹುಳಿ, ಖಾರ, ಉಪ್ಪು. ಅದನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಒಂದು ಮೈದಾದಿಂದ ಮಾಡಿದ್ದನ್ನು ತಿಂತಾರೆ. ಅದು ಕಾಯಿಲೆಗಳ ಸ್ವಾಗತ ಮಾಡುವಂತ ಒಂದು ಆಹಾರ ಪದ್ಧತಿ. ಮತ್ತೊಂದು ಸಕ್ಕರೆ ತಿನ್ನಬಾರ್ದು, ಕಾಯಿ ಮೆಣಸು ತಿನ್ನಬಾರ್ದು ಅಂತಾರೆ ನಮ್ಮ ಯೋಗದಲ್ಲಿ. ಆಮೇಲೆ ಟೊಮೆಟೊ, ಬಟಾಟೆ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ನಮ್ಮನ್ನ ಮತ್ತೇರಿಸುವಂತ ಎಲ್ಲ ಆಹಾರ ಪದಾರ್ಥಗಳು. ಸಾತ್ವಿಕ ಆಹಾರವನ್ನ ತಿಂದ್ರೆ ಈ ಹೆಂಗಸರಿಗೆ ಅದನ್ನೇ ಹೇಳೋದು, ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಇಂಥ ಆಹಾರವನ್ನ ತಗೊಂಡ್ರೆ ಟೆನ್ಷನ್ ಬರುವುದಿಲ್ಲ, ಕೋಪ ಬರುವುದಿಲ್ಲ. ಓಕೆ, ಇವಾಗ ನೀವು ಯೋಗಪಟು ಅಂದ್ರೆ ಶಿಕ್ಷಕಿ, ಸೊ ಹಾಗಾಗಿ ಯೋಗಪಟು ಅಲ್ಲ ಶಿಕ್ಷಕಿ, ಸೊ ಹಾಗಾಗಿ ಏನಾದ್ರು ನಿಮಗೆ ಅವಾರ್ಡ್ಸ್ಗಳು ಬಂದಿದೆ ಮೇಡಮ್? ಏನಾದ್ರು ಕಾಂಪಿಟಿಷನ್ ಟ್ರೈ ಮಾಡಿದ್ರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಏನಾದ್ರು? ಇಲ್ಲ, ನಾವೀಗ ಕಾಂಪಿಟಿಷನ್ಗೆ ಅಂತ ಹೇಳಿ ಮಕ್ಕಳನ್ನು ತಯಾರು ಮಾಡಲಿಲ್ಲ. ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ, ಆದ್ರೆ ಅಲ್ಲಿ ಕಾಂಪಿಟಿಷನ್ಗೆ ತಯಾರಾದವರು ಕೆಲವರು ಇರ್ತಾರಲ್ಲ. ನಮ್ಮದೊಂದು ಆಧ್ಯಾತ್ಮಿಕ ಯೋಗ. ಈಗ ಅದೇ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಆಸನಗಳನ್ನು ಹೇಳಿಕೊಡ್ತೀರಾ ನೀವು ಇಲ್ಲಿ? ಈಗ ಮಾಮೂಲಿಯಾಗಿ ಎಲ್ಲವನ್ನು ಅಂದ್ರೆ ಯೋಗಾಭ್ಯಾಸದಲ್ಲಿ ಮಾಡುವಾಗ ಆಸನಗಳನ್ನು ಮಾಡುವಾಗ ನಿಂತು ಮಾಡುವ ಆಸನ, ಮಂಡಿ ಮೇಲೆ ಮಾಡುವ ಆಸನ, ಕುಳಿತು ಮಾಡುವ ಆಸನ, ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ, ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು ಅಂತೇಳಿ ಎಲ್ಲವನ್ನ ಕ್ಲಾಸು ಒಂದು ಗಂಟೆ ತಗೊಳ್ತೀರಾ. ಈಗ ಯೋಗ ಮಾಡೋದ್ರಿಂದ ಬರೇ ದೇಹಗಳಿಗೆ ಮಾತ್ರ ಅಲ್ಲ, ನಮ್ಮ ಬ್ಯೂಟಿ, ನಮ್ಮ ಒಂದು ಅಂದ ಕೂಡ ಜಾಸ್ತಿ ಆಗತ್ತೆ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ ನಿಮಗೆ? ಅಂದ ಅಂತ ಹೇಳಿದ್ರೆ ನಾವು ಅದೇ ಯೋಗ ಮಾಡುವುದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ. ಆದ ಕಾರಣ ನಮ್ಮ ಮುಖದ ಕಾಂತಿ ಹೆಚ್ಚಾಗ್ತದೆ ಅಂತ ನಂಬಿಕೆ. ಹೌದು. ನೀವೆಷ್ಟು ಗಂಟೆಗೆ ಹೇಳ್ತೀರಾ ಮೇಡಮ್ ಬೆಳಿಗ್ಗೆ? ನಾನು 4:15 ಹೇಳ್ತೇನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳ್ತೀರಾ? ಎದ್ದು ಹೇಗಿರುತ್ತೆ ನಿಮ್ಮ ರೂಟೀನ್ ಎಲ್ಲ ಅಂತ? ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಯೋದೆ. ಅದು ಕುಕ್ಕುರುಗಾಲಲ್ಲಿ ಕುಳಿತು ನೀರು ಕುಡಿಬೇಕು ಅಂತ ಹೇಳ್ತಾರೆ. ಹಾಗೆ ಕುಡಿಬೇಕು. ಹಿಂದೆ ನಮ್ಮ ಅಜ್ಜಂದಿರೆಲ್ಲ ಕುಡಿತಿದ್ರು ನೋಡಿ, ಕುಳಿತೇ ಆಹಾರ ಸೇವನೆ. ಯಾವುದೇ ಆಹಾರವನ್ನು ಸೇವನೆ ಮಾಡುವಾಗ ಕುಳಿತೇ ಮಾಡಬೇಕು. ನೀರು ಕುಡಿಯುವುದಾಗ್ಲಿ ಊಟ ಮಾಡೋದಾಗ್ಲಿ ಯಾವುದು ಕುಳಿತೇ ಮಾಡಬೇಕು ಅಂತ ಹೇಳ್ತಾರೆ.
ಹಾಗೆ ಅದು ಮಾಡಿ ನಂತರ ಹಲ್ಲುಜ್ಜೋದು, ಸ್ನಾನ. ಅಲ್ಲಿಂದ ಯೋಗ ನಾವು ಬಂಟರ ಭವನದಲ್ಲಿ ನಮ್ಮ ಯೋಗ ಕ್ಲಾಸ್ ಇದೆ, ನಡೀತಾ ಇದೆಯಾ? ಪ್ರತಿದಿನ ಇದೆ. ಓಹೋ, ಈಗ ವಿಡಿಯೋ ನೋಡ್ತಾ ಇದ್ದಾರೆ, ಯಾರಿಗಾದ್ರೂ ಹೆಣ್ಣು ಮಕ್ಕಳಿಗೆ ಬರ್ಬೇಕು ಅಂತ ಆಗಿದ್ರೆ ಬರ್ಬೋದಾ ಮೇಡಮ್? ಬರ್ಬೋದು, ಧಾರಾಳ ಬರ್ಬೋದು. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕ್ಲಾಸ್? ಅಲ್ಲಿ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಮಕ್ಕಳು, ಹೆಣ್ಣು ಮಕ್ಕಳು ಬರ್ತಾರೆ? ಹೆಣ್ಣು ಒಂದು 5-6 ಜನ ಬರ್ತಾರೆ. ನೀವೇ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಮಾಡುವಂತದ್ದು. ಓಕೆ, ಎಷ್ಟು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್? 5 ಗಂಟೆಯಿಂದ 6:30 ತನಕ. ಓ, 5 ಗಂಟೆಯಿಂದ 6:30 ತನಕ ಫ್ರೀ ಆಗಿ ಮಾಡುವಂತದ್ದು? ಫ್ರೀ. ಓಕೆ, ನೋಡಿ ಇದೊಂದು ಗೊತ್ತೇ ಇರಲಿಲ್ಲ ನನಗೆ. ಅಂದ್ರೆ ನಮ್ಮ ಸುಳ್ಳ್ಯದಲ್ಲಿ ಉಚಿತವಾಗಿ ಯೋಗ ಕ್ಲಾಸ್ಗಳು ನಡೀತಾ ಇವೆ ಅಂತ. ನೀವೇ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್? ಹೌದು. ಹಾಗೆ ನಾವು ಆಲೆಟ್ಟಿಯಲ್ಲಿ ಒಂದು ಕ್ಲಾಸ್ ಪ್ರಾರಂಭ ಮಾಡಿದ್ದೆವು. ಓಕೆ. ಸದಾಶಿವ ಶಾಖೆ ಅಂತೇಳಿ ಸೊಸೈಟಿಯ ಬಿಲ್ಡಿಂಗ್ ಅಲ್ಲಿ. ಓಕೆ. ಅಲ್ಲಿ ಕೂಡ ಕ್ಲಾಸ್ ನಡೀತಾ ಇದೆ. ಈಗ ನಡೀತಾ ಇದೆ? ಈಗಲೂ ನಡೀತಾ ಇದೆ. ಅಲ್ಲಿ ನಿಮ್ಮ ಶಿವಪ್ರಸಾದ್ ಆಲೆಟ್ಟಿ ಅವರು ಹೋಗ್ತಾರೆ. ಅಲ್ಲಿ ಬರ್ತಿದ್ರು. ಓಕೆ. ಮತ್ತೆ ಇಲ್ಲಿ ಬಂಟರ ಭವನಕ್ಕೆ ಕೇರ್ಪಳದ ಶಿವಪ್ರಸಾದ್ ಅವರು ಅವ್ರು ಬರ್ತಾರೆ? ಅವರು ಬರ್ತಾ ಇದ್ರು. ಈಗ ನಾವು ಪ್ರಾರಂಭ ಮಾಡುವಾಗ ಅದರಲ್ಲಿ 180 ಜನ ಯೋಗಕ್ಕೆ ಬರ್ತಾ ಇದ್ರು. ಇಲ್ಲಿಯ ನಮ್ಮ ಸುಳ್ಯದ ಎಲ್ಲಾ ಡಾಕ್ಟರ್ಗಳಿದ್ರು, ಎಲ್ಲ ವಕೀಲರು ಇದ್ರು, ಟೀಚರ್ಸ್ ಎಲ್ಲರೂ ಬಂದಿದ್ದಾರೆ. 180 ಜನ ಇದ್ರು. ಈಗ ಕಡಿಮೆ ಆಗ್ತಾ ಇದೆ. ಈಗ ಕಡಿಮೆ ಆಗಿ 10ಕ್ಕೆ ಇಳಿದಿದೆ. ಮೇಡಮ್, ಇವಾಗ ಯೋಗ ಬೆಸ್ಟ್ ಅಥವಾ ಜಿಮ್ ಬೆಸ್ಟ್ ಅಂತ? ಈಗ ಎರಡೂ ಕೂಡ ಜನ ಹೋಗ್ತಾರೆ, ಸೊ ಹಾಗಾಗಿ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಅಂತ? ಅಲ್ಲ, ನಾವು ಜಿಮ್ ಅನ್ನು ದೂರೋದಲ್ಲ, ಅದು ಸ್ವಲ್ಪ ಶೋಗಾಗಿ ಮಾಡ್ತಾರೆ. ಇದು ಶೋಗಾಗಿ ಅಂತ ಹೇಳುವಂತದ್ದು, ಬಟ್ ಬಾಡಿನ ಬರುತ್ತಲ್ವ? ಬಾಡಿ ಬರುತ್ತೆ, ಆದ್ರೆ ಅದು ಸ್ಟ್ರೈನ್ ಜಾಸ್ತಿ ಆಗುತ್ತೆ. ನಮ್ಮದು ಉಸಿರಾಟ, ನಮ್ಮ ಜೀವನವೇ ನಡೆಯೋದು ಉಸಿರಿನಿಂದ. ಆಹಾರ ಇಲ್ಲದಿದ್ರು ಬದುಕ್ಬೋದು, ನೀರಿಲ್ಲದಿದ್ರು ಬದುಕ್ಬೋದು, ಉಸಿರಿಲ್ಲದಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪ್ರಾಣಾಯಾಮವೆಲ್ಲ ಅಭ್ಯಾಸ ಮಾಡೋದು ನಾವು ಯೋಗದಿಂದ. ಒಂದು ನಮ್ಮ ಉಸಿರಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಪ್ರಾಣಾಯಾಮದ ಮೂಲಕ ನಮ್ಮ ಯೋಗ. ಎಲ್ಲ ಡಾಕ್ಟರ್ಗಳು ಸಜೆಷನ್ ಮಾಡೋದು ಜಿಮ್ ಅನ್ನು ಮಾಡುವುದಿಲ್ಲ, ಯೋಗ ಮಾಡಿ ಅಂತ ಹೇಳ್ತಾರೆ, ನಡೀರಿ ಅಂತ ಹೇಳ್ತಾರೆ. ಈಗ ಒಂದು ಸೂರ್ಯ ನಮಸ್ಕಾರ, ಒಂದು 10 ಸೂರ್ಯ ನಮಸ್ಕಾರ ನಾವು ನಮ್ಮ ಮನೆಯಲ್ಲೇ ಕೂತು ಮಾಡ್ಬೋದು. 10 ಸೂರ್ಯ ನಮಸ್ಕಾರ ಮಾಡಿದ್ರೆ 10 ಕಿಲೋಮೀಟರ್ ನಡೆದಷ್ಟು ಫಲ ಇದೆ ಅಂತೆ. ಅದ ಕಾರಣ ಸುಲಭದಲ್ಲಿ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು ಅಂತ. ಓಕೆ, ಈಗ ಬಂಟರ ಭವನದಲ್ಲಿ ಯೋಗ ಕ್ಲಾಸ್ ಮಾಡಬೇಕು ಅಂತ, ಉಚಿತವಾಗಿ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅದು ನಮ್ಮದು, ನಾನು ಹೇಳಿದೆ ಅಲ್ಲ, SPYSS ಸಮಿತಿ ಅಂತ ಇದೆ ಅಲ್ಲ, ಅದು ಮಂಗಳೂರಲ್ಲಿ ನಮ್ಮ ಜಿಲ್ಲಾ ಸಮಿತಿ ಇರೋದು. ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಇದ್ದಿದ್ದು ಅಲ್ಲಿ. ಆದ್ರೆ ಪುತ್ತೂರಲ್ಲಿ ಮಾಡಿದ್ರು. ಹಾಗೆ ಪುತ್ತೂರಲ್ಲಿ ಮಾಡುವಾಗ ಪುತ್ತೂರಿನವರು ಸೇರಿಕೊಂಡು ಇನ್ನು ಸುಳ್ಯದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಸುಳ್ಯಕ್ಕೆ ಬಂದು ನಮ್ಮ ಬಂಟರ ಭವನದಲ್ಲಿ ನಾನಲ್ಲಿ ಸದಸ್ಯೆಯಾಗಿದ್ದೆ. ಬಂಟರ ಭವನದ ಒಂದು ಕಮಿಟಿಯ ಮೆಂಬರ್ ನಾನು. ಆದ ಕಾರಣ ಅಲ್ಲಿ ಮಾಡುವ ಅಂತ ಒಂದು ಅಧ್ಯಕ್ಷರಲ್ಲೆಲ್ಲ ಕೇಳಿದಾರೆ, ಜಯಪ್ರಕಾಶ್ ರೈಗಳು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ಆದ ಕಾರಣ ಅಲ್ಲಿ ಪ್ರಾರಂಭ ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಇಷ್ಟು ಅಂದ್ರೆ ನಾನು ಇಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆಲ್ಮೋಸ್ಟ್ ಯೋಗ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಯೋಗಗಳನ್ನ ನಾವು ಮಾಡಬೇಕು, ದಿನನಿತ್ಯ ಮಾಡಿದ್ರೆ ನೀವು ಹೇಳಿದಾಗೆ ನಮ್ಮ ಬುದ್ಧಿ ಚೆನ್ನಾಗಿರುತ್ತೆ, ಆರೋಗ್ಯ ಅನ್ನುವಂಥದ್ದು. ಸೊ ಹಾಗಾಗಿ ಕೊನೆಯದಾಗಿ ಅಂದ್ರೆ ಏನು ಹೇಳ್ತೀರಾ? ಅಂದ್ರೆ ಮುಂದೆ ಏನಾದರೂ ನಿಮಗೆ ಮಾಡಬೇಕು ಅನ್ನುವಂತಹ ಆಸೆಗಳಿದೆಯಾ? ಅವಾರ್ಡ್ಗಳೇನು ಬಂದಿಲ್ಲ ಅಂತ ಹೇಳಿದ್ರಿ, ಬಟ್ ಏನಾದರೂ ಆಸೆಗಳು, ಜನರಿಗೆ ಏನು ಹೇಳ್ತೀರಿ ಯೋಗ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ? ಇದು ನಾವು ಯಾವುದೇ ಅವಾರ್ಡ್ಗೋಸ್ಕರ ನಾವು ನಮ್ಮ ಜೀವನವನ್ನ ಮಾಡೋದೇ ಅಲ್ಲ, ಅದು ತನ್ನಷ್ಟಕ್ಕೆ ಬರಬೇಕು ಹೊರತು ನಾವು ಅಪ್ಲಿಕೇಶನ್ ಹಾಕಿ ಅಂತದ್ದೆಲ್ಲ ಬಂದು ನಮಗೆ ಅವಾರ್ಡಿನ ಅವಶ್ಯಕತೆಯೂ ಇಲ್ಲ ಅಂತ ಅನಿಸುದು. ಆಮೇಲೆ ಇದರಿಂದ 4 ಜನರಿಗೆ ಇದರಿಂದ ಉಪಕಾರ ಆದ್ರೆ, ಅವರ ಆರೋಗ್ಯ ವೃದ್ಧಿ ಆದ್ರೆ ನಮಗೆ ಅದುವೇ ದೊಡ್ಡ ಪುರಸ್ಕಾರ. ಈಗ ಇಲ್ಲಿ ಬಂದ 180 ಜನ ಕೂಡ ಏನ್ ಹೇಳ್ತಾರೆ ಅಂದ್ರೆ ನಮ್ ಭಾರಿ ಖುಷಿಯಾಗಿದೆ. ಅಂದ್ರೆ 48 ದಿನ ಅವರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನೆಕ್ಸ್ಟ್ ಪ್ಲಾನ್ ಇದೆ ಮೇಡಮ್ ವಾಪಸ್ ಮಾಡುವ? ನಾವು ಮಾಡುವ ಪ್ಲಾನ್ ಇದೆ. ದುರ್ಗಾ ಪರಮೇಶ್ವರಿ ಕೇರ್ಪಳದಲ್ಲಿ ಕೇಳಿದ್ದೇವೆ, ಹಾಲ್ ಅನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಡಿದ್ದೆವು. ಅವರು 48 ದಿನಕ್ಕೆ ಅದನ್ನ ನಿಲ್ಲಿಸಿದ್ರು. ಅದನ್ನು ಮತ್ತೆ ವರ್ತಕರ ಭವನಕ್ಕೆ ಶಿಫ್ಟ್ ಮಾಡಿದ್ದೇವೆ. ಹಾಗೆ ಇನ್ನು ನಮಗೆ ಅವಕಾಶ ಕೊಟ್ರೆ, ಹಾಲು ಕೊಟ್ರೆ ನಾವು ಯಾವತ್ತೂ ಸಿದ್ಧ ಇದ್ದೇವೆ. ನಮಗೆ ನಾವು ಕಾಯ್ತಾ ಇದ್ದೇವೆ ಎಲ್ಲಿ ಹಾಲು ಸಿಗ್ತದೆ ಅಂತ. ಚೆನ್ನಕೇಶವದಲ್ಲಿ ಕೇಳಿದ್ದೇವೆ, ಅವರು ಕೊಡ್ಲಿಲ್ಲ. ಹಾಗಾಗಿ ನಿಮಗೆ ಈಗ ಜನಗಳು ಯೋಗ ಮಾಡ್ಬೇಕು ಅನ್ನೋ ಆಸೆ. ಓಕೆ ಮೇಡಮ್, ಅಂದ್ರೆ ವಿದ್ಯಾರ್ಥಿಗಳ ಹತ್ರ ಹೋಗುವ ನಾವು, ಅಲ್ಲಿ ಮಕ್ಕಳಿಗೆ ನೀವು ಹೇಳಿಕೊಡ್ತೀರಾ ಯಾವ ರೀತಿ ಮಕ್ಕಳು ಮಾಡ್ತಾರೆ ಅಂತ ಕೂಡ ನೋಡೋಣ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಸೇವೆ ಇದೇ ರೀತಿ ಮುಂದುವರಿಲಿ. ಯೋಗ ಅನ್ನುವಂತಹದ್ದು ನಮ್ಮ ಜೀವನದುದ್ದಕ್ಕೂ ಬೇಕು, ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರನ್ನು ಪ್ರೀತಿಸಿ ಮೊದಲು ನಮ್ಮನ್ನು ನಾವು ಪ್ರೀತಿಸಿ ಅಂತೇಳಿ ಯೋಗದ ಮೂಲಕ ನಾವು ಹೇಳುವಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಚಂದ್ರಶೇಖರ ಪಾರೆಪಾಡಿ, ಮುಖ್ಯ ಶಿಕ್ಷಕರು PMC ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ. ಇಲ್ಲಿ
ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ನಿಮ್ಮ ಸ್ಕೂಲ್ನಲ್ಲಿ ಈಗ ಯೋಗ ಎಲ್ಲ ಶಾಲೆಗಳಲ್ಲಿ ಯೋಗ ಅಭ್ಯಾಸ ಇದೆ, ನಿಮ್ಮ ಸ್ಕೂಲ್ನಲ್ಲಿ ಯಾವ ರೀತಿ ಹೇಳಿಕೊಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ ಅಂತ? ನಮ್ಮ ಶಾಲೆಯಲ್ಲಿ ಅಂದರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಯೋಗ ಮತ್ತು ಸ್ಪೋರ್ಟ್ಸ್ ಅಂತೇಳಿ ನಮ್ಮದು PMC ಅಡಿಯಲ್ಲಿ 1,20,000 ಬಂದಿತ್ತು. ಆದರೆ ಅಲ್ಲಿ ಏನಾಯ್ತು ಹೇಳಿದರೆ ನಮ್ಮಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಆದಂಥ ಸುನಂದ ಮೇಡಮ್ ಅವರು ಭಾಳ ಉತ್ತಮವಾಗಿ ಯೋಗ ತರಬೇತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು. ಆದರೆ ಆ ಅನುದಾನವನ್ನು ಬಳಸಿಕೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಯಾಕೆ ಹೇಳಿದರೆ ಸರ್ಕಾರ ಅವರಿಗೆ ಆಲ್ರೆಡಿ ಸಂಬಳ ಕೊಡ್ತಿರುವ ಕಾರಣ ಅದು ಆ ಅನುದಾನ ಹೋಯಿತು. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಯೋಗ ಮತ್ತು ಕರಾಟೆ ತಿಳುವಂಥ ಪರಿವರ್ತನೆ ಆಗಿಬಿಟ್ಟು ಆ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಅವಕಾಶ ಇದೆ. ಈ ವರ್ಷ ನಾವು ಯೋಗ ಮತ್ತು ಕರಾಟೆಗೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ನೇಮಕಾತಿ ಮಾಡಿ ಉತ್ತಮ ರೀತಿಯಲ್ಲಿ ತರಗತಿ ಬೋಧನೆಗಳು ನಡೀತವೆ. ಬೆಳಿಗ್ಗೆ 8:30ಯಿಂದ 9:00 ತನಕ ತರಗತಿಗಳು ನಡೀತವೆ. ಯೋಗ ಬೇಕೇ ಬೇಕು. ಅಂದರೆ ಇವತ್ತಿನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕರ ಜೀವನ ನಿರ್ಮಾಣ ಆಗಬೇಕಾದ್ರೆ ಯೋಗ ಅತಿ ಅಗತ್ಯ ಬೇಕು. ಹಾಗೆ ದೈಹಿಕ ಶಿಕ್ಷಣಕ್ಕೂ ಸಹ ನಾವು ಒತ್ತನ್ನು ಕೊಡಬೇಕಾಗ್ತದೆ. ಯಾಕೆ ಯೋಗ ಮತ್ತು ದೈಹಿಕ ಶಿಕ್ಷಣ ಅಂತ ಹೇಳುವಂಥ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾಗಿ ಯೋಗ ಅತಿ ಅಗತ್ಯವಾಗಿ ಬೇಕಾಗ್ತದೆ. ಹೆಸರು ಶರ್ವಾಡಿ. ಸ್ಕೂಲಲ್ಲಿ ಯೋಗ ಎಲ್ಲ ಹೇಳಿಕೊಡ್ತಾರಲ್ವಾ, ಸೊ ಹಾಗಾಗಿ ಹೇಗೆ ಅನ್ನಿಸ್ತದೆ ನಿಮಗೆ ಯೋಗ ಯಾಕೆ ಮಾಡಬೇಕು ಅಂತ? ಒಂದು ದೇಹ ಕಂಫರ್ಟೇಬಲ್ ಇರ್ತದೆ. ಒಂದ್ಸತಿ ಮಾಡಿದಾಗ ನೋವಾಗ್ತದೆ, ಮತ್ತೆ ಡೈಲಿ ಮಾಡಿದಾಗ ನೋವೆಲ್ಲ ಹೋಗ್ತದೆ. ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗತ್ತೆ ಆರೋಗ್ಯ ಅನ್ನುವಂಥದ್ದಲ್ವಾ. ಚೆನ್ನಾಗಿ ಹೇಳಿಕೊಡ್ತಾರೆ ಸ್ಕೂಲಲ್ಲಿ ಯೋಗ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ. ಸ್ಕೂಲಲ್ಲಿ ಯೋಗ ಮಾಡ್ತೀರಲ್ವಾ, ಸೊ ಹಾಗಾಗಿ ನಿಮಗೆ ಎಷ್ಟು ಯೂಸ್ಫುಲ್ ಆಗತ್ತೆ ಸ್ಕೂಲಲ್ಲಿ ಯೋಗ ಹೇಳಿಕೊಡೋದ್ರಿಂದ ಅಂತ? ನಮಗೆ ತುಂಬಾ ಯೂಸ್ ಆಗ್ತದೆ. ಯೋಗ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ, ಮತ್ತೆ ಯಾವುದೇ ರೋಗ ಕೂಡ ಬರುವುದಿಲ್ಲ. ನಾವು ಆರೋಗ್ಯವಂತವಾಗಿರ್ಬೋದು. ಮತ್ತೆ ನಮಗೆ ಕಾಲು ಕೈ ನೋವಿದ್ರೆ ಎಲ್ಲ ಯೋಗ ಮಾಡ್ತೇವೆ. ಟೀಚರ್ ಹೇಗೆ ಹೇಳಿಕೊಡ್ತಾರೆ ಯೋಗ ಎಲ್ಲ? ಯೋಗವನ್ನು ಚಂದ ಹೇಳಿಕೊಡ್ತಾರೆ. ನಿಮ್ಮ ಹೆಸರು? ನವ್ಯ ಅಂತ. ಹೆಸರು ಹೇಗೆ? ರಾಕೇಶ್. ಎಷ್ಟನೇ ಕ್ಲಾಸ್? 7th. ಯೋಗ ಹೇಗೆ ಮಾಡ್ತೀರಾ ಡೈಲಿ ನೀವು? ಯೋಗ ಯಾಕೆ ಮಾಡಬೇಕು ಅಂತ? ಯೋಗ ಮಾಡೋದರಿಂದ ನಮಗೆ ತುಂಬಾ ಒಳ್ಳೇದಾಗ್ತದೆ. ದೈನಂದಿನದಲ್ಲಿ ನಾವು ಆರೋಗ್ಯವಾಗಿರ್ಬೋದು. ಯೋಗ ಮಾಡಿದ್ರೆ ಅಷ್ಟೇ ಹೆಲ್ತಿ ಚೆನ್ನಾಗಿರ್ತದೆ. ಮನೇಲಿ ಮಾಡ್ತೀರಾ ಯೋಗ? ಮನೇಲಿ ಮಾಡ್ತೀರಾ? ಮಾಡ್ತೀರಾ? ಯೋಗ ಅಂತ ಹೇಳಿದ್ರೆ ಖಾಲಿ ಆಸನಗಳು ಮಾತ್ರ ಅಲ್ಲ, ನಮ್ಮ ಜೀವನ ಪದ್ಧತಿ, ಜೀವನವೇ ಯೋಗ. ಇದ್ದಾಗ ನಿದ್ದೆ, ಎದ್ದಾಗ ಲದ್ದಿ ಅಂತ ಹೇಳ್ತಾರೆ. ಅದೇ ರೀತಿ ಮನುಷ್ಯ ಕೂಡ 9 ಉಂಡವ ಯೋಗಿ, 2 ಹೊತ್ತು ಉಂಡವ ರೋಗಿ, ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊರಟು ಹೋಗಿ ಅಂತ ಹೇಳ್ತಾರೆ. ಕುರುಗಾಲಲ್ಲಿ ಕುಳಿತು ನೀರು ಕುಡಿಬೇಕು. ಬಂಟರ ಭವನದಲ್ಲಿ ನಮ್ಮ ಯೋಗ ಕ್ಲಾಸ್ ಇದೆ. ಫ್ರೀಯಾಗಿ ಮಾಡುವಂತ ಫ್ರೀ ನಮ್ಮ ಉಸಿರಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಪ್ರಾಣಾಯಾಮದ ಮೂಲಕ ನಮ್ಮ ಯೋಗ. ಎಲ್ಲರನ್ನು ಪ್ರೀತಿಸಿ ಮೊದಲು ನಮ್ಮನ್ನು ನಾವು ಪ್ರೀತಿಸಿ. ಈ ವರ್ಷ ನಾವು ಯೋಗ ಮತ್ತು ಕರಾಟೆಗೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ನೇಮಕಾತಿ ಮಾಡಿ ಉತ್ತಮ ರೀತಿಯಲ್ಲಿ ತರಗತಿ ಬೋಧನೆಗಳು ನಡೀತವೆ. ಒಂದ್ಸತಿ ಮಾಡಿದಾಗ ನೋವಾಗ್ತದೆ, ಮತ್ತೆ ಡೈಲಿ ಮಾಡಿದಾಗ ನೋವೆಲ್ಲ ಯೋಗ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.